ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಮತ್ತೊಂದು ಟಗರು ಮರಿ ಸಾಕಾಣಿಕೆ ಮಾಡಿರ್ತಕ್ಕಂಥ ಒಂದು ಶೆಡ್ ಹತ್ರ ಇದ್ದೀವಿ. ಇಲ್ಲೇನು ನೋಡ್ತಾ ಇದ್ರೆ ಇವೆ ಟಗರು ಮರಿಗಳು. ಒಂದು 20ರಿಂದ 23 ಮರಿಗಳಿದ್ದಾವೆ. ಮರಿ ತುಂಬ ಚೆನ್ನಾಗಿ ಸಾಕಿದ್ದಾರೆ ಅಣ್ಣವರು, ನೋಡ್ಬೋದು. ಹಾಗೆ ಇವ್ರನ್ನ ಮಾತಾಡಿಸ್ತಾ ಹೋಗೋಣ. ಇವಕ್ಕೆ ಡೈಲಿ ಏನೆಲ್ಲ ಕೊಡ್ತಾರೆ ಅಂತಂದು, ಇವ್ರ ದಿನಚರಿ ಯಾವ ಥರ ಇರುತ್ತೆ ಏನಂತಂದು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರಣ್ಣ? ಅಶೋಕ್ ಗೌಡ ಪಾಟೀಲ್. ಊರು ಯಾವ್ದು ಅಣ್ಣ ಇದು? ರತ್ನಾಪುರ, ರಾಯಚೂರು ಜಿಲ್ಲೆ. ಇವಾಗ ನಿಮ್ಮ ಹತ್ರ ಟೋಟಲ್ ಮರಿ ಎಷ್ಟದವಣ್ಣ? ಹಾಂ. ಇವಾಗ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ ಅಣ್ಣ ನೀವು? 10 ವರ್ಷ ಸಾಕೈತ್ರಿ. ಅಂದ್ರೆ ಒಂದು ಬ್ಯಾಚ್ ತಂದ್ರೆ ಎಷ್ಟು ತರ್ತೀರಿ ಅಣ್ಣ? 60-70. ಅಂದ್ರೆ ಈ ಸರಿ ಯಾಕೆ ಕಮ್ಮಿ ತಂದಿರಿ ಅಣ್ಣ? ಈಗ ಕೊಟ್ಟು ಇಷ್ಟೊಂದು ಉಳಿಸ್ಕೊಂಡಿರಿ ಅಂದ್ರೆ ನೀವು ಇವಾಗ ಸಂತಿ ಪಂತಿಗೆ ಹೋದ್ರಿ ಅಣ್ಣ? ಜಾಸ್ತಿ ಎಲ್ಲಿ ಯಾವ ಊರು ಸಂತಿಗೆ ಹೋಗೋದು? ಸಿಂಧನೂರು ಮುದಗಲ್ಲಾಗ ಮರಿಗಳು ತರೋದು. ಅಂದ್ರೆ ಅಣ್ಣ, ಈ ಟಗರ್ ಮರಿ ಸಾಕಾಣಿಕೆ ಮಾಡ್ಬೇಕಂತ ನಿಮ್ಗೆ ಫಸ್ಟ್ ಮನುಷ್ಯನಾಗ ಬಂದಿದ್ದಂಗಣ್ಣ? ಯಾರ್ದಾರು ನೋಡಿದ್ರ್ಯಾ ಏನು ಎಲ್ಲಾರು ನೋಡಿದ್ರಿ ಅಂತ? ಅಂದ್ರೆ ನಿಮ್ಗೆ ಇದೇ ಟಗರ್ ಮರಿನ ಸಾಕಾಣಿಕೆ ಮಾಡ್ಬೇಕಂತ ಅದಕ್ಕೆ ಅನ್ಸಿದ್ದು? ಅಂದ್ರೆ ಇದ್ರ ಲಾಭ ಯಾವ ಥರ ಏನು? ಅಂದ್ರೆ ಕರ್ಕೊಂಡು ಹೋಗೋದಾಗಲ್ಲ ಚೇತಾನ. ನೀವು ಅಂದ್ರೆ ಫಸ್ಟ್ ಯಾರ್ದಾರು ನೋಡಿದ್ರಿ ಅಣ್ಣ ಸಾಕಾಣಿಕೆ ಮಾಡೋದು? ಇಲ್ಲ, ಮೊದ್ಲಿದ್ದ 2-3 ಸಾಕ್ತಿದ್ವಿ. ಹಂಗೆ ಹೆಚ್ಚಿಗೆ ಮಾಡ್ಕೊಂತ ಶೆಡ್ ಹಾಕಿದ್ವಿ. ಇವಾಗ ನಿಮ್ಮ ಹತ್ರ ಒಟ್ಟು ಯಾವ ಅಣ್ಣ? ಕಡ್ಲಿ ಒಟ್ಟು ಐತೆ. ತೊಗರಿ ಒಟ್ಟು, ಕಡ್ಲಿ ಒಟ್ಟು, ತೊಗರಿ ಒಟ್ಟು. ಇವಾಗಣ್ಣ ಸಂತಿಗೆ ಹೋಗ್ಕಿರಲ್ಲ ಟಗರು ಮರಿ ತರಕ, ಅಲ್ಲಿ ಮರಿನ ಯಾವ ರೀತಿ ಆಯ್ಕೆ ಮಾಡ್ತೀರ ಅಣ್ಣ ಚೆನ್ನಾಗಿರೋವು? ಚೆನ್ನಾಗಿರೋ ನೋಡ್ತಾವ. ಪೂರ್ತಿ ಎಳೆ ಮೇರೆ ಅಂತಾರಲ್ಲ, ಆದ್ರೆ ಬೇಸಿದ್ದು ನೋಡ್ತಾ ಸ್ವಲ್ಪ ಕೊಂಕಿಟ್ಟಿರ್ಬೇಕು ಇಷ್ಟ ಅಂತ ನೋಡ್ತಾ. ಅಂದ್ರೆ ರೊಕ್ಕ ದುಡ್ಡು ಎಷ್ಟು ಕೊಡ್ತೀರಿ ಅಣ್ಣ ಅದಕ್ಕೆ? 6,500 7,000 ತನಕ ಸಿಗ್ತಾವ. 6,500. ಅಂದ್ರೆ ಕೆಲವ್ರು ಹೇಳೋದು ಏನಂದ್ರಣ್ಣ, ಈಗ 7,000 ತನಕ ಹೇಳ್ತಾರಣ್ಣ ಮರಿ ಅಂತಾವು. ಇಂಥ 7,000 ತನಕ ಹೇಳ್ತಾರ ಅಣ್ಣ? ಅಂದ್ರೆ ಅಣ್ಣ ಕೆಲವ್ರು ಏನು ಹೇಳ್ತಾರೆ ಅಂದ್ರೆ, ಈಗ 6,000 6,500 7,000ದ್ರಾಗ ಮರಿ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ ಅಂದ್ರೆ ಮೇಯ್ಸಿ ಕೊಡಕ್ಕೆ ಚೆನ್ನಾಗಿರ್ತ ಅಂತಾರೆ ಅಣ್ಣ. ಅದಕ್ಕೇನು ಹೇಳ್ತೀರ? ಸಣ್ಣ ಮರಿ ಬರ್ತಾವ, ನಾವು ತಗೊಂಡ್ರೆ ಉಪಯೋಗಿಲ್ಲ. ನಾಲ್ಕು ಕೊಡಿ ಮರಿ ಬರ್ತಾವ, ತಗೊಂಡ್ರೆ ಉಪಯೋಗಿಲ್ಲ. ಅಂದರೆ 8,000 ಹಿಂಗೆ ಚೆನ್ನಾಗಿರ್ತಾವಲ್ಲ ಅಣ್ಣ? 7,000 8,000 ಹಿಂಗೆ ಚೆನ್ನಾಗಿರ್ತಾವ. ಅಂದ್ರೆ ಅಣ್ಣ ಇವಾಗ 5 ತಿಂಗಳು ಬಂದ್ಬಿಡ್ತಾವ ನಾವು. 7,000 8,000 ಕೊಡ್ತಂದ್ರೆ. ಇವಾಗ ಅಂದ್ರೆ ಅಣ್ಣ ಮರಿಗಳಿಗೆ ಒಟ್ಟು ಯಾವ ರೀತಿ ಸ್ಟಾಕ್ ಮಾಡಿ ಇಟ್ಕೊಂತೀರ ಅಣ್ಣ? ಬರ್ತಾನ ತೊಗರಿ ಒಟ್ಟು, ತೊಗರಿ ಸೀಸನ್ ತಗಂತವ. ನಮ್ದು ಹೊಲ ಐತಣ, ನಮ್ದು 45 ಎಕರೆ ಹೊಲ ಆಗ್ತೈತೆ. ತೊಗರಿ ಒಟ್ಟು ಬರ್ತ, ಕಡ್ಲಿ ಒಟ್ಟು ನಾವು ಖರೀದಿ ತಗಂತವಣ. ಅಂದ್ರೆ ಆ ಮರಿ ಸಾಕಿನ ಮುಂಚೆ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಿ? ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಅಂದ್ರೆ ಮರಿ ಹಾಕ್ಕೊಂಡ್ಬಿಡ್ತೀರಿ? ಇದರಿಂದ ಮೇಕಿರಲ್ಲ ಅಣ್ಣ, ಸ್ಟಾಕ್ ಇರ್ತೈತೆ. ಸಿಗದಿಂದಾಗ ಅಂದ್ರೆ ಮೇಕ್ ಸ್ವಲ್ಪ ಒಂದು ತಾಸ್ಬಿಟ್ಟು ಬಂದು ರಾತ್ರಿ ಒಟ್ಟು ಹಾಕ್ಬಿಟ್ಟು. ನೀವು ಅಂದ್ರೆ ಹೊರಗಡೆನೂ ಮೇಯ್ಸ್ತೀರಿ ಅಣ್ಣ? ಹೊರಗಡೆ ಮೇಯ್ಸ್ತು, ಶೆಡ್ನಾಗ ಇರ್ತಾವ. ಶೆಡ್ನಾಗ ಅಂದ್ರೆ ಈಗ ಹೊರಗಡೆ ಮೇಯ್ಸೋದಕ್ಕೂ ಈ ಶೆಡ್ನಾಗ ಹಾಕಿ ಮೇಯ್ಸೋಕೆ ಏನು ವ್ಯತ್ಯಾಸ ಆಗುತ್ತೆ ಅಣ್ಣ? ಈಗ ನೋಡೋಣ, ಬೇಸಿಗೆ ಐತಿಲ್ಲ, ಮೇಯಕ್ಕೆ ಏನಿಲ್ಲ. ಹೌದು. ಟಗರು ಮರಿಗಳಿಗೆ ಮೇಯಕ್ಕೆ ಏನಿಲ್ಲ, ಸುಮ್ಮನೆ ಖಾಲಿ ಹೊಲ ಒಡ್ಡಾಡಿ ಬರ್ತಾವ. ಕುರಿ ಅಂದ್ರೆ ಆ ಕಡೆ ಹೋಗ್ತಾವ, ಹೋಗಲ್ಲ ಬಿಸಿಲಾಗ. ಅಂದ್ರೆ ಅಣ್ಣ ಇವಾಗ ಕೆಲವೊಂದು ಕಡೆ ಈ ಟಗರ್ ಮರಿ ಸಾಕಾಣಿಕೆ ಅಂದ್ರೆ ಹಿಂಗೆ ಕಟ್ಟು ಪದ್ಧತಿ ಇರ್ತಾನೆ, ಸಾಲಾಗಿ ಕಟ್ಟಿರ್ತಾರೆ. ನೀವು ಅಂದ್ರೆ ಇವಾಗ ಮರಿನೆಲ್ಲ ಫ್ರೀ ಆಗಿ ಬಿಟ್ಟಿದ್ದೀರ ಅಣ್ಣ ಹಿಂಗೆ? ಅಂದ್ರೆ ಇವಾಗ ನೀವು ಯಾಕೆ ಕಟ್ಟಲ್ಲ ಅಣ್ಣ ಮರಿನ? ಕಟ್ಟಲ್ಲ ಅಣ್ಣ, ದಗದಿರ್ತಾವಲ್ಲ, ದಗದಿರ್ತಾವ ಮರಿ ಕಟ್ಟಕ್ನಾಗ ಕಾಲು ಜೋನ್ ತುಂಬ್ತಾವ. ಮುಂಜಾನೆ ಒಂದು ತಾಸು ಬಿಟ್ಬಿಡ್ತಾವ ಮೇಯಕ, ಸಂಜೆ ಒಂದು ತಾಸು ಮೇಯಕ್ ಬಿಟ್ಬಿಡ್ತಾವ. ಮೇಯ್ಕೊಂಬರ್ತಾವ, ಒಟ್ಟಾಗ್ತಾವ. ಸಂತಿಯಿಂದ ತಗೊಂಬರ್ತೀರಲ್ಲ ಮರಿಗಳನ್ನ, ಅವಕ್ಕೇನಾದ್ರೂ ವ್ಯಾಕ್ಸಿನೇಷನ್ ಕೊಡ್ತೀರಿ ಅಣ್ಣ? ಸ್ಟಾರ್ಟಿಂಗ್ ಏನು ಹಂಗೆ ಡೈರೆಕ್ಟ್ ಬಿಡ್ತೀರ? ಮರಿಗೆ ಏನಾತಪ್ಪ ಅಂದ್ರೆ ನಾವು ಮಾಡ್ತೀವಿ ಅಷ್ಟ. ಈಗ ಸಂತಿಲೇಸ್ ತಂದು ಜಂತಿಯಿಂದ ಆ ಥರ ಏನು ಕೊಡಲ್ಲ? ಇವಾಗ ಟಗರ್ ಮರಿ ಸಾಕಾಣಿಕೆ ಮಾಡೋರಿಗೆ ಈಗ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹೇಳೋಣ. ಸಾಕ್ತು ಅಂದ್ರೆ ಅಷ್ಟು ಒಮ್ಮೆಕ್ಕೆ ತರಬಾರ್ದ, 45 ತರಬಾರ್ದು. ಸ್ವಲ್ಪ ಮಾಡ್ಕೊಂತ 5 ತಮ್ಗ ಮಾಡ್ಕೊಂತ ರೂಢ ಆಗ್ತೈತಲ್ಲ, ಅವಾಗ ಎಷ್ಟಾರು ತರ್ಬೋದು. ಅಂದ್ರೆ ಒಂದು ಕಡಿಮೆ ಬಜೆಟ್ನೇ ಮಾಡಕ್ ನೋಡೋಣ ಫಸ್ಟ್ಗೆ, ಓವರ್ ಬಜೆಟ್ನೇ ಮಾಡ್ಬೋದು. ನೀವು ಸ್ಟಾರ್ಟಿಂಗ್ ಎಷ್ಟು ಸಾಕ್ತಿದ್ರಿ ಅಣ್ಣ? ನಮ್ಮ 10-15 ಇರ್ತದೆ ಅಣ್ಣ. 10-15 ಇರ್ತದೆ ಅಂದ್ರೆ ಅಣ್ಣ ಈಗ ಪಟ್ ಹಾಕಿದ್ರೆ ಅಣ್ಣ ಒಮ್ಮೆಕ್ಕೆ 50-60 ಮಾಡ್ತೀವಿ ಒಂದು ಬ್ಯಾಚಿಗೆ. 2 ಬ್ಯಾಚ್ ಮಾಡ್ತೀವಿ ವರ್ಷದಾಗ. ಇವಾಗ ಅಂದ್ರೆ ಶೆಡ್ ಇನ್ನೂ ಇದ್ರಕ್ಕಿಂತ ಚೆನ್ನಾಗಿ ಮಾಡ್ಬೇಕಂತ ಏನಾರು ಪ್ಲಾನ್ ಐತಣ್ಣ? ಮಾಡ್ಬೇಕು ಸರ್, ಇನ್ನು ಒಂಥರ ಚೆನ್ನಾಗಿರೋ ಶೆಡ್ ಮಾಡ್ಕೋಬೇಕಂತ. ಇವಾಗ ನೆಕ್ಸ್ಟ್ ಬ್ಯಾಚ್ ಹಾಕಿದ್ರೆ ಎಷ್ಟು ಹಾಕ್ತೀರಾ? ಅವಾಗ 45-60 ಹಾಕ್ತೀರಿ. ಅಂದ್ರೆ ಮರಿಗಳು ನಾವು ಒಂದೇ ಸೈಟ್ ತರಲ್ಲ.
ಇವಾಗ ಈ ಬ್ಯಾಚ್ನಾಗ ಅಂದ್ರೆ ಈ ವರ್ಷ ಅಮೀನ್ಗಢ ಸೆಂಟರ್ ಅದಾವು. ಬಿಳಿ ಮರಿನೇ ಅದಾವ ಅಣ್ಣ ಇದ್ರಾಗ. ಅಮೀನ್ಗಢದ ಸೆಂಟರ್ ಅದಾವ, ಹ್ಞೂ ಚಿನ್ನೂರು ಸೆಂಟರ್ ಅದಾವ, ಹ್ಞೂ ಮುಗಾಲ್ ಸೆಂಟರ್ ಅದಾವ, ಕುಕ್ಕಂಪಳ್ಳಿ. ಇವಾಗ ಬ್ಯಾಚ್ ತರ್ಕೋತಪ್ಪ ಅಂದ್ರೆ ಅಷ್ಟು ಸೊಮ್ಯಾಕ ತರೋಣ. ಇವಾಗ ಆ ಟಗರ್ ಮರಿ ತಂದ್ರಿ ಅಣ್ಣ, ಅದು ಈ ಮರಿ ನಿಮ್ಗೆ ಅಂದಾಜು ಎಷ್ಟು ಬಿದ್ದಿರ್ಬೋದು ಅಣ್ಣ ಇದು? ಇದು ಅಣ್ಣ ಬಿಳಿ ಮರಿ, ಇದು ಹೆಣ್ಮರಿ ಹೆಣ್ಣು ಮರಿ ಅಣ್ಣ. ಅಲ್ಲಣ್ಣ ಆ ಥರದೊಳಗೆ ಬಿಳೆ ಒಂದು ಎರಡು ಅವು ಕಡೆ ಅಮೀನ್ಗಢ ಸೈಡ್ ತಂದಿರವು 8 ತಗೊಂಬಂದಿರ ಅಣ್ಣ. ಇವಾಗ ಏನಾರ ಕೊಡ್ತೀರಾ ಅಣ್ಣ? ಇವಾಗ ಒಮ್ಮೆಗೆ ಬಕ್ರೀದ್ ತನಕ ಕೊಡಲ್ಲ? ಬಕ್ರೀದ್ ಬ್ಯಾಚ್ ಅಣ್ಣ ನೀವು? ಇನ್ನೂ ತರ್ಬೇಕಣ್ಣ ಈಗ ಇಷ್ಟೇ ಅಣ್ಣ ಸದ್ಯಕ್ಕೆ ಇಷ್ಟ. ಇಲ್ಲಿ ಬೆಳಗ್ಗೆಯಿಂದ ಹೇಳೋಣ ಸ್ವಲ್ಪ ಈಗ ಕೆಳಗಡೆ ಯಾವ ಥರ ಕ್ಲೀನ್ ಮಾಡ್ತೀರಿ, ಎಷ್ಟೆಷ್ಟು ಗಂಟೆಗೆ ಕಾಳು ಹಾಕ್ತೀರಿ, ಒಟ್ಟು ಎಷ್ಟೆಷ್ಟು ಗಂಟೆಗೆ ಹಾಕ್ತೀರಿ? ಮುಂಜಾನೆ 7 ಗಂಟೆಗೆ ಅಷ್ಟು ಕಸ ಮರಿ ಒಳಗೆ ಬಿಡ್ತಾವ, 1 ತಾಸು ಮೇಯ್ಕೊಂಬರ್ತಾವ. ಎಲ್ಲ ಕಸ ಪಸ ಬಳದು ಒಟ್ಟು ಹಾಕಿ ಬಿಡ್ತಾವಣ. 6 ಗಂಟೆ ಸುಮಾರ ಮತ್ತೆ ಒಂದು ಸ್ವಲ್ಪ ಕಸ ಬಳದು ಆಮೇಲೆ ಕಾಳು ಹಾಕ್ತಾವ. ಕಾಳು ಹಾಕಿದ ಮ್ಯಾಗ ಕೊಟ್ಟು ಹಾಕಿ ಬಿಡ್ತಾವ ರಾತ್ರಿ ಒಂದು ಟೈಮ್ ಒಟ್ಟು. ಈಗಾಗಲೆಲ್ಲ 2-3 ಟೈಮ್ ಆಗ್ತದೆ ಒಟ್ಟು. ಈ ಆಗ್ಲತ್ ಮಾತ್ರ 2 ಟೈಮ್. ಮಧ್ಯಾಹ್ನ ಹೊತ್ತು ಮುಂಜಾನೆ ಒಂದ್ಸಕ, 12 ಗಂಟೆಗೆ ಒಂದ್ಸಕ, 3 ಗಂಟೆಗೆ ಒಂದ್ಸಕ ಆಗ್ತದೆ. ಅಂದರೆ ಈ ಟಗರ್ ಮರಿ ಸಾಕಾಣಕ್ಕೆ ಮತ್ತೆ ಬೇರೆ ಉದ್ಯೋಗ ಅಂತ ಮಾಡ್ತೀರಾ? ಒಕ್ಕಲ್ತನ ಮಾಡ್ತೀವಿ. ಒಕ್ಕಲ್ತನ ಮಾಡ್ತೀರಿ. ಹೊಲ ಎಷ್ಟೈತೆ ಅಣ್ಣ ನಿಮ್ಮದು? ನಮ್ದು ಒಂದು 80 ಎಕರೆ ಆಗ್ತದೆ. 80 ಎಕರೆ ಹೊಲ ಐತೆ. ಅಂದ್ರೆ ಅಲ್ಲಿ ಮಾಡ್ತೀರಿ, ಇದು ಹಂಗೆ ಸುಮ್ಮನೆ ಇದು ಸೈಡ್ ಬಿಸ್ನೆಸ್ ಥರ ಇದೆ ಮಾಡ್ತಾರಣ್ಣ. ಇದು ಟಗರ್ ಮರಿ ಮಾತ್ರ ಮೇಂಟೈನ್ ಅವರ ಮಾಡ್ಕೊಂತ. ಅಂದರೆ ಇವಾಗ ರೈತರು ಇವಾಗ ಬರೀ ಒಂದೇ ಉದ್ಯಮ ಮಾಡಿದ್ರೆ ಅಂತ ಏನಿಲ್ಲ, ಈಗ ಅದ್ರ ಜೋಡಿ ಇದನ್ನು ಮಾಡಿದ್ರೆ ಚೆನ್ನಾಗಿರ್ತಲ್ಲ? ಚೆನ್ನಾಗಿರ್ತಾನೆ. ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ. ಹೌದೌದು. ಯಾರನ್ನ ಮನೆಯಾಗ ಖಾಲಿ ಇರ್ತಾರಲ್ಲ, ಅದು ಮನೆಯಾಗ ಮೇಯಿಸ್ಬೇಕು, ಹೊರಗೆ ಹೋಗ್ಬಾರ್ದು ಅಂತಪ್ಪ ಅಂದ್ರೆ ಇದ್ರಂಗೆ ಮಾಡ್ಕೋಬೇಕಣ್ಣ ಶೆಡ್. ಕಾಳು ಪಾಳು ಒಟ್ಟು ಸ್ಟಾಕ್ ಇರ್ಬೇಕು, ಒಟ್ಟು ಹೋಗಿರ್ಬಾರ್ದು. ಮುಂಜಾನೆ ಒಂದು 2 ತಾಸು ತೆಗ್ದ, ಸಂಜೆ ಒಂದು 2 ತಾಸು ತೆಗ್ದ ಅಟ ನೋಡಿ. ಅಂದರೆ ಇವಾಗ ಮರಿ ಸಾಕಿವಿ ಅಂದ್ರೆ 24 ತಾಸು ಇದರಲ್ಲಿ ಏನಿರಲ್ಲ? ಇಲ್ಲ ಅಣ್ಣ, ಹಂಗೇನಿಲ್ಲ. ಮುಂಜಾನೆ ಒಂದು 2 ತಾಸು, ಸಂಜೆ ಒಂದು 2 ತಾಸು. ಮುಂಜಾನೆ ಕಸ ಪಸ ಬಳ್ದು ನೀರು ಪಾರ್ ಕುಡಿಸಿ ಒಟ್ಟು ಹಾಕ್ಬಿಟ್ರೆ ಆತ. ಸಂಜೆ ಕಡೆಗೆ ಅಂದರೆ ಇವು ಬಿಸಿಲಲ್ಲಿ ಜಾಸ್ತಿ ಮೇಯಲ್ಲ ನೀವು? ಬಿಸಿಲಾಗ ಹೋಗಲ್ಲ ಅಣ್ಣ, ಜಾಸ್ತಿ ಮೇಯಲ್ಲ. ಕಾಳು ಪಳ್ತೆ ಹೊಟ್ಟೆಲಿ ತಿಂದ್ಬಿಡ್ತಾವಲ್ಲ, ಬೆಳಗ್ಗೆ ಸಾಯಂಕಾಲ ಅಷ್ಟೇ ಆಟ ಬಿಡ್ತಾವಲ್ಲ. ಚೆನ್ನಾಗಿ ಸಾಕಿದ್ರಿ ಅಣ್ಣ ಮರಿ ಅಂದ್ರೆ. ಇವಾಗ 8,000 ಹಿಂಗೆ ತರ್ತೀರ ಅಂತ ಅಂದ್ರಲ್ಲಣ್ಣ, ಇವಾಗ ಕೊಡುವಾಗ ಎಷ್ಟಕ್ಕೆ ಮಾರ್ತೀರ ನೀವು? 15,000 16,000 ಕೊಡ್ತೀವಿ ನಾವು. ಮೇಯ್ಸ್ದಂಗೆ ಇರುತ್ತೆ. ಅಂದರೆ ಈ ವ್ಯಾಪಾರ ಯಾವ ಥರ ಮಾಡ್ತೀರಣ್ಣ? ಅವರ ಇಲ್ಲಿ ಬರ್ತಾರೆ, ನೀವು ಸಂತಿ ಹೋಗ್ತೀರ? ಅವರೇ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ, ಹಾಕ್ಯಂದು ಹೋಗ್ತೀರಿ. ಅಂದ್ರೆ ನಿಮ್ಗೆ ಇಲ್ಲಿ ನಿಮ್ಮ ನಿಮ್ಮ ರೇಟಿಗೆ ಬಂದ್ರೆ ಮಾತ್ರ ನೀವು ಇಲ್ಲಿ ಕೊಡ್ತೀರಿ. ಈಗ ನಿಮ್ಮ ರೇಟಿಗೆ ಬಂದಿಲ್ಲಪ್ಪ ಅಂತಂದರೆ ನೀವು ಸಂತಿಗೆ ಹಾಕ್ಕೊಂಡು ಹೋಗ್ತೀರಿ. ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತು ನಮ್ಮ ಜೋಡಿ ಮಾತಾಡಿದ್ದೆ.